ಅಂತ ಹೇಳಿದ್ರೆ ನೀವು ಕ್ಷೀರ ಬಗ್ಗೆ ಅನ್ನ ಬಗ್ಗೆ ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ, 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀರಾ, ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು, ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನಂದರೆ 1,000 ರೂಪಾಯಿ ಕೊಟ್ಟು 3 ಹೊತ್ತು ಫ್ರೀ ಊಟ ಕೊಡಬೇಕು, ಫೋನ್ ಕಿತ್ ಪಡಿಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನು ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ಥರ ಅವ್ರಿಗೇನೋ ಯಾರಿಗೂ ಇಲ್ದಿರೋಷ್ಟು ಫ್ಯಾನ್ಸ್ ಅವರುತ್ತೆ, ಲಕ್ಷನೋ ಕೋಟಿನೋ ಅವರುತ್ತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದರೆ ಅವ್ರು ಭಾರತದ ಆಸ್ತಿ ಆಗಲ್ವಾ? ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವಾ ನಮ್ಮದು? ಇಸ್ರೇಲು ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತೆ. GDP ಜಾಸ್ತಿ ಆಗಬೇಕು ಅಂದ್ರೆ ಏನು ಮಾಡಬೇಕು? ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವ್ರು ಸೇರ್ಕೊಂಡು ಸರ್ 1 ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಸರ್. ನಾನು ಅದು ಹೇಳಾಗಿದೆ ಸರ್. ನಾನು ಹಳೆ ಕತೆ ಹೇಳ್ತಾ ಇಲ್ಲ ಸರ್. ಒಂದು ಕೆಲಸ ಮಾಡಿ ಸರ್, ಸುಮ್ಮನಿರಿ ಸರ್. ಸರ್ ಅದು ಹೇಳ್ದಲ್ಲ ಸರ್. ಒಂದು ಕೆಲಸ ಮಾಡಿ ಸರ್, ಕಾಪಿ ಅವ್ರು ಕೊಡ್ತಾರೆ ಸರ್. ಹೇಳ್ದಲ್ಲ ಸರ್, ನೀವು ಕೇಳಿಸ್ಕೊಳ್ಳ ಬಿಟ್ಬಿಡಿ ಸರ್. ನೀವು ಹಾಕ್ಬೇಡಿ ಸರ್, ದಯವಿಟ್ಟು ಬಿಡಿ ಸರ್. ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್. ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್, ಹಾಕ್ಬೇಡಿ ಸರ್. ಏನ್ ಹೇಳ್ತಾರ? ಹಾಕ್ಬೇಡಿ ಸರ್ ಅಂತ ಹೇಳ್ತಾರೆ. ನೀವು ಅಷ್ಟೇ ಹಾಕ್ಬೇಡಿ ಸರ್. ನಂದು ಹಾಕ್ಬೇಡಿ ಸರ್. ಸುಮ್ನಿರಿ ಸರ್, ಹಾಕ್ಬೇಡಿ ಸರ್. ವೆಪನ್ ಬಂದಿರೋದು ನಮಗೆ. ಸುಮ್ನಿರಿ ಸರ್. ಸುಮ್ನಿರಿ ಸರ್. ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಏನ್ ಹೇಳ್ಬೇಕು ಹೇಳ್ತೀನಿ ಸರ್. ಇಲ್ಲ ಅಂದ್ರೆ ಬಿಟ್ಬಿಡಿ ಸರ್. ನೀವು ಹಾಕ್ಬೇಡಿ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ಲಿ ಇದ್ರು, ಜೈಲಲ್ಲಿ ಇದ್ರಂತೆ. ಸೊ ಇದನ್ನ ಇದು ಯಾವುದದು ಆ ಸ್ಟೇಷನ್ ಯಾವುದದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ ಇಬ್ಬರದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರೆ ನಾನೇನಾದ್ರು ಇದು ಕಂಪ್ಲೇಂಟ್ ಕೊಟ್ಟರೆ ಇದಾಗುತ್ತೆ, ಯಾವುದದು ಏನಾಗುತ್ತೆ, ಆ ಬೇಲಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನಿನ್ನೆಯಿಂದ ನನ್ನ ವಿರುದ್ಧನೇ ತಿರುಗಿಸಿ 2,000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ಸೊ ಇದು ನನ್ನ ಪರ್ಸನಲ್ ಆಗಿರುವಂಥ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ವು, ಈಗ ವೆಪನ್ ತೋರಿಸೋಕೆ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಆ ಅಸಮಾಧಾನದಲ್ಲಿ ಹೇಳಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್. ಆ ಪದಗಳು ಬರುತ್ತೆ. ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್? ಎಲ್ಲವೂ ಕನೆಕ್ಟ್ ಆಯಿತು, ಒಂದಕ್ಕೊಂದು ಇಂಟರ್ಲೆಕ್ಟೆಡ್ ಸರ್. ಬೇಕರಿ ರಘು 2 ವೆಪನ್ ಬಂದು ಸರ್. ಒಂದು ಹಿಂಗೆ ಸರ್, ಅದು ಯಾವ್ದು ಗೊತ್ತಾ? ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತದ್ದು. ಅಲ್ಲಿ ಸುನಿಲ್ ಶೆಟ್ಟಿ ವಿಲನ್ನು. ಹಿಂಗೊಂದು ಚಾಕು ತೆಗೆದು ಹಿಂಗೆ ಮುಕ್ತು ಶುಂಕ್ ಉದ್ದ ಬರ್ತದೆ. ಅದು ಒಳಗೆಲ್ಲ ಮುಳ್ಳು ಶುಂಕ್ ಚುಚ್ಚುರೆ ಕರಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನೂ ಏನಾರು ಚುಚ್ಚಿಬಿಟ್ರು 2ನೇ ರೇಣುಕಾ ಸ್ವಾಮಿ ನಾನಾಗೋದನೋ ಅಂದ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು. ಇದು ಅಣ್ಣಂಗೆ ಅರ್ಥ ಆಯ್ತಿಲ್ಲ, ಸಾರ್ಗೆ ಅರ್ಥ ಆಯ್ತಿಲ್ಲ. ಅವ್ರಿಗೆ ಪ್ರಥಮ ಏನೇನೋ ಹೇಳ್ತಾರೆ, ನೋವಲ್ಲಿ ಬರ್ತದೆ ಹತ್ತು ಮಾತು. ಅಣ್ಣಂಗೆ ಅರ್ಥ ಆಯ್ತಿಲ್ಲ, ನಾನು ಹೆಂಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಲಿ? ನಾನು ಹೋದ್ಮೇಲೆ ಕರ್ಸ್ಕೊಂಡು ಅಣ್ಣಂಗೆ ಕೂಡಿಸಿ ಹೇಳ್ತೀನಿ, ಅಣ್ಣ ಹಿಂಗೆ ಆಗೋಗದೆ ಅಣ್ಣ ನಾನು ಯಾವತ್ತೂ ನಿಮಗೆ ವೈಯಕ್ತಿಕವಾಗಿ ಹೇಳಿಲ್ಲ. ಆಯಿತು ಬಿಡೋಣ, ತಪ್ಪಾಗೋಯ್ತು ಬಿಡೋಣ, ನಿಮ್ಮ ಸವಾಸಕ್ಕೆ ಬಂದರೆ ಅಣ್ಣ ನಮಸ್ಕಾರ ಮಾಡ್ತೀನಿ, ಹೋಗ್ಲಿ ಬಿಡೋಣ, ಆಯ್ತು ಇದೆಲ್ಲ ಆಗೈತೆ. ಇನ್ನೊಂದು ಮಾತು, ನನ್ನ ರಮ್ಯಾ ಮೇಡಮ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲರೂ ಅವ್ರೊಂದು ಪ್ರಶ್ನೆ ಕೇಳ್ತಾರೆ. ಬೇರೆ ಸಮಯದಲ್ಲಿ ರಮ್ಯಾ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಈ ಸಮಯದಲ್ಲಿ ಮಾತ್ರ ಕನ್ನಡ ಸುಲಲಿತವಾಗಿ ಮಾತಾಡ್ತಾರೆ ಹೇಗೆ ಅಂತ. ಸರ್ ಒಂದು ಕೇಳಿಸ್ಕೊಳ್ಳಿ, ಇವರೆಲ್ಲ ಅನ್ಎಜುಕೇಟೆಡ್ ಫ್ಯಾನ್ಸ್. ಅವ್ರಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಏನು ಅರ್ಥ ಆಯ್ತು? ನಿಮ್ಗೆ ಆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ಕಂಡ್ರು ಅವರು ಕನ್ನಡದಲ್ಲಿ ಹೇಳಿರೋದು. ಇದೆಲ್ಲದ್ರ ಜೊತೆಗೆ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ. ಎಲ್ಲ ಕರೆಸಿದ್ದು ಪ್ರೋಗ್ರಾಮ್ ಮಹೇಶ್ ಅವರು ಆ್ಯಂಡ್ ಪ್ರತ್ಯಕ್ಷದರ್ಶಿ ಇವರು. ಒಂದು ಮಾತು ಕೇಳ್ತೀನಿ, ನಾನು ನಿಮ್ಮ 3 ಎಲ್ಲ ಪ್ರಶ್ನೆಗೂ ಒಂದೊಂದೇ ಸೆಂಟೆನ್ಸಲ್ಲಿ ಕ್ಲಿಯರ್ ಮಾಡ್ತೀನಿ. ಮಹೇಶ್, ನೀವು ಪೂಜೆಗೆ ಕರೆದಿದ್ದು ನಿಜಾನ ಮಹೇಶ್? ನಿಜ. ಅಲ್ಲಿ ಬಂದಾಗ ಪೂಜೆ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಕಾರ್ ಹತ್ತೋದಾಗ ಬಲವಂತವಾಗಿ ಕರ್ಕೊಂಡೋದ್ರು ಅಥವಾ ನಾನೇ ಅವ್ರ ಕಡೆಗೆ ಹೋದ್ನೋ? ಸರ್ ಬಲವಂತವಾಗಿ ಕರ್ಕೊಂಡೋದ್ರು ನಾನೇ ಅವ್ರ ಕಡೆ ಹೋದ.